ಈ ಕೆಳಗಿನ ಯಾವ ಹೂವಿನ ಭಾಗದಿಂದ ಹಣ್ಣು ಬೆಳೆಯುತ್ತದೆ? ಫ್ರೂಟ್ ಡೆವಲಪ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಪಾರ್ಟ್? ನಿಮ್ಮ ಆಪ್ಷನ್ಸ್ ಬಂದು ಸ್ಟೇಮನ್, ಸ್ಟಿಗ್ಮಾ, ಓವರಿ, ಓವಿಲ್. ಇದು RRB, KPSC, SSC ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಸೊ ಇಲ್ಲಿ ಆಸ್ ಯೂಶುವಲ್ ಆನ್ಸರ್ ಬಂದು ಓವರಿ ಅಂತ ಹೇಳ್ತೀವಿ. ಬಟ್ ಈ ಎಕ್ಸಾಮ್ ಅಲ್ಲಿ ಟಿಕ್ ಹಾಕುವಾಗ ಓವರಿ ಮತ್ತೆ ಓವಿಲ್ ಆಪ್ಷನ್ಸ್ ಅಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಸೊ ಹೆಂಗ್ ನೆನ್ಪಿಡ್ಕೊಳ್ಳೋದು? 1 ಪಾಯಿಂಟ್. ಈಗ ಹಣ್ಣು ಅಂತ ತಗೊಂಡಾಗ ನೀವು ಯಾವುದೇ ಹಣ್ಣು ತಗೊಳ್ಳಿ, ಫ್ಲೆಶಿ ಪಾರ್ಟ್ ಅಂದ್ರೆ ಫ್ರೂಟ್ ಪಾರ್ಟ್ ಹೊರಗಡೆ ಬರುತ್ತೆ, ಬೀಜ ಸೀಡ್ ಅಂತಕ್ಕಂಥದ್ದು ಒಳಗ್ ಬರುತ್ತೆ. 1 ಪಾಯಿಂಟ್. ಇನ್ನೊಂದು ಪಾಯಿಂಟ್, ಈಗ ಗಂಡ ಆದನು ಮನೆ ಹೊರ ಕೆಲಸ ಮಾಡಬೇಕು, ಹೆಂಡತಿ ಆದನು ಮನೆ ಒಳಗೆ ಕೆಲಸ ಮಾಡಬೇಕು ಅಂತೇಳಿ ಸುಮ್ಮನೆ ಗಾದೆ ಮಾತಿದೆ ಅಷ್ಟೇ ಅದು. ಈಗ ಗಂಡಂಗೆ ಏನಂತ ಕರೀತಾರೆ? ನಾರ್ಮಲ್ ಆಗಿ ಹೆಂಡತಿ ಆದವರು ರೀ ಅಂತ ಕರೀತಾರೆ. ಮೀನ್ಸ್ ರೀ ಅಂದ್ರೆ ಗಂಡ. ಸೊ ಫ್ರೂಟ್ ಅಂತಕ್ಕಂಥದ್ದು ಹೊರಗಡೆ ಬರ್ತಕ್ಕಂಥದ್ದು, ಹೌದಾ? ಓವರಿ, ರೀನ ಓವರಿ ಅಂತ ತಿಳ್ಕೊಳ್ಳಿ. ಸೊ ಫ್ರೂಟ್ ಅಂತಕ್ಕಂಥದ್ದು ಹೊರಗೆ ಬರುತ್ತೆ, ಸೀಡ್ ಒಳಗಡೆ ಬರುತ್ತೆ ಅಂತ ಹೇಳಿದೆ. ಸೊ ಇಷ್ಟೇ ಸಿಂಪಲ್. ಫ್ರೂಟ್ ಅಂತಕ್ಕಂಥದ್ದು ಯಾವ ಪಾರ್ಟ್ ಇಂದ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಓವರಿ ಅಂತ ಹೇಳ್ತೀವಿ. ಸೀಡ್ ಅಂತಕ್ಕಂಥದ್ದು ಯಾವ ಪಾರ್ಟ್ ಇಂದ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಓವಿಲ್ ಅಂತ ಕರಿತೀವಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ RK ಸೈನ್ಸ್ ಟೆಕ್ಸ್ಟ್ ಬುಕ್ ಅನ್ನ ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಥ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳಿಗಾಗಿ RK ಸೈನ್ಸ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಟೆಸ್ಟ್ ಸೀರೀಸ್ ತಗೊಳ್ಳಿ, ನಿಮ್ಮ ಕನಸಿನ ಜಾಬ್ ಅನ್ನ ಈ ಕೂಡಲೇ ನನಸು ಮಾಡ್ಕೊಳ್ಳಿ. ಥ್ಯಾಂಕ್ ಯು.